ಇವತ್ತು ಬಂದು ರೆಸ್ಟ್ ಡೇ. ಸೊ ಇವತ್ತೇನು ಜಿಮ್ ಕಡೆ ಹೊರಟಿರಲಿಲ್ಲ. ನಮಸ್ಕಾರ ಎಲ್ರಿಗೂ, ಗ್ರೇಟ್ ಟು ಗ್ರೇಟ್ನೆಸ್ ನ ಡೇ 28ಗೆ ಸ್ವಾಗತ. ನೀವು ಅನ್ಕೊಬಹುದು ರೆಸ್ಟ್ ಎಲ್ಲ ಯಾಕೆ, ವಾರ ಪೂರ್ತಿ ಜಿಮ್ ಮಾಡೋಣ ಅಂತ. ಫಾರ್ ಎಕ್ಸಾಂಪಲ್, ನೀನೇ ಒಬ್ಬ ಬಾಸ್ ಕೆಳಗಡೆ ಕೆಲಸ ಮಾಡ್ತಾ ಇದ್ದೆ, ವರ್ಷದಲ್ಲಿ ಎಷ್ಟು ಬೇಕೋ ಅಷ್ಟು ಸಂಬಳ ಕೊಡ್ತಾರೆ. ಆ ಸಂಬಳ ನೀವು ಯೂಸ್ ಮಾಡೋಕ್ಕಾದ್ರೂ ನಿಮ್ಗೆ ಟೈಮ್ ಬೇಕು ತಾನೆ, ಲೀವ್ ಬೇಕು ತಾನೆ. ಆ ಥರನೇ ನಿಮ್ಮ ಬಾಡಿಗೂ ಲೀವ್ ಬೇಕು, ಲೀವ್ ಕೊಡು. ಆವಾಗ ಅದಕ್ಕೂ ಮಂಡೆ ಫ್ರೆಶ್ ಮೂಡ್ ಇರುತ್ತೆ. ಅವಾಗ ನೋಡು ಫುಲ್ ಎನರ್ಜೆಟಿಕ್ ಆಗಿ ಕೆಲಸ ಮಾಡ್ತೀಯ. ಇಲ್ಲ ಅಂದರೆ ನಿನ್ನ ಕತೆ ಮುಗೀತು, ನಿಮ್ಮ ಬಾಡಿನೂ ಆಗಲ್ಲ. ಆ ಬಾಡಿ ಎಷ್ಟೇ ಪ್ರೋಟೀನ್ ಕೊಟ್ಟರು ಯೂಸ್ ಇಲ್ಲ, ಇಟ್ಸ್ ಆಫ್ ನೋ ಯೂಸ್. ಸೊ ಬಾಡಿಗೆ ರೆಸ್ಟ್ ಕೊಡು, ರೆಸ್ಟ್ ಕೊಟ್ಟಷ್ಟು ಒಳ್ಳೇದು. ನಾನು ಹೇಳೋದು ವೀಕ್ಲಿ 5 days ವರ್ಕೌಟ್ ಮಾಡಿ, ಬೇಡ ಅನ್ನಲ್ಲ 5 to 6 days ವರ್ಕೌಟ್ ಮಾಡಿ. ಬಟ್ ಆ 1 day ಇದೆಯಲ್ಲ, ಚೆನ್ನಾಗಿ ರೆಸ್ಟ್ ಕೊಡಿ. ಇವತ್ತಿಗಿಷ್ಟೇ, ಮತ್ತೆ ಸಿಗುವ, ಬಾಯ್.